ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ, ಯಲಹಂಕ ಕೋಗಿಲೆ ವೇಟು, ಬಂಡೆ ರೋಡಲ್ಲಿ ನಾವು ಇರೋದು. ನೋಡಿ ಸರ್, ನಮಗೆ ಇಲ್ಲಿ ಇರೋದಕ್ಕೆ ಆಧಾರ ಇಲ್ಲ ಅಂತ ಹೇಳಿದ್ರಿ. ಇಲ್ಲಿ ನೋಡಿ, ಇಲ್ಲಿರೋದು ವೋಟ್ ಕಾರ್ಡ್ ಇಲ್ಲೇ ಇರೋದು. ಇಲ್ಲಿ ನೋಡಿ, ಯಲಹಂಕದ್ದು ನಮ್ಮ ಕೋಗಿಲಿರೋದೇ ಇರೋದು. ಪಾನ್ ಕಾರ್ಡ್ ಇದೆ ರೈಟ್. ನೋಡಿ, ಆಧಾರ್ ಕಾರ್ಡು ಇಲ್ಲಿಂದ ಇರೋದು. ನಾವು ಎಸ್ ಸಿ ಅವರು ಮುಸ್ಲಿಮ್ಸ್ ಅವರು ಕ್ರಿಶ್ಚಿಯನ್ಸು ಎಲ್ಲರೂ ಇದ್ದಾರೆ ಇಲ್ಲಿ. ನಾವೇ ಇದ್ದೀವಂತ ಅಂತ ಹೇಳ್ತಾ ಇಲ್ಲ. ಯಾಕಂದರೆ ಅವರೆಲ್ಲರೂ ನಾವು ಅಣ್ತಂಬಿ ಥರ ಒಂದೇ ಜಾಗದಲ್ಲಿ 20-25 ವರ್ಷದಿಂದ ನಾವು ಇಲ್ಲೇ ಇರೋರು. ಇಲ್ಲಿ ನೋಡಿ, ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲಿಂದ ಇದು ನೋಡಿ. ನನ್ನ ಮಗ ಹುಟ್ಟಿರೋದು ಇದು ಬರ್ತ್ ಸರ್ಟಿಫಿಕೇಟ್. ಹಾಸ್ಪಿಟ್ಲ್ದು ನನ್ನ ಮಗ ಹುಟ್ಟಿರೋದು ಹಾಸ್ಪಿಟಲ್ ಕೊಟ್ಟಿರೋದು. ಇದು BBMP ಅವ್ರು ಕೊಟ್ಟಿರೋದು ನನ್ನ ಮಗನ ಇದು ಯಲಹಂಕ BBMP ಅವರು. 20-25 ವರ್ಷ ಆಗಿದೆ ಸರ್ ನಾವು ಬಂದು. ನೋಡಿ, ಇಲ್ಲಿ ಬದುಕಿ ನಾವು ಇಲ್ಲಿ ಇದ್ದು ನಾವು ಮುಸ್ಲಿಮ್ಸ್ ಅವರು ನಾವೆಲ್ಲರೂ ಒಂದೇ ಜಾಗದಲ್ಲಿ ಇಷ್ಟು ವರ್ಷದಿಂದ ಅಣ್ಣ ತಮ್ಮ ಥರ ನಾವು ಇದ್ದೀವಿ. ನೀವು ಇವಾಗ ಬಂದುಬಿಟ್ಟು ನಿಮ್ಮ ಪಕ್ಷಕ್ಕೋಸ್ಕರ BJP ಅವರು ಬಂದು ಏನು ಹೇಳ್ತಾರೆ, ಅವರಿದ್ದಾರೆ ಮುಸ್ಲಿಮ್ಸ್ ಅವರು ಇದ್ದಾರೆ, ಅವರಿದ್ದಾರೆ ಅಂದರೆ ಹಂಗಾದ್ರೆ ಮುಸ್ಲಿಮ್ಸ್ ಅವ್ರು ಯಾರು ಇರೋದಿಲ್ವಾ? ನಿಮ್ಗೆ ಯಾರು ಮುಸ್ಲಿಮ್ಸ್ ಅವ್ರ ಫ್ರೆಂಡ್ಸ್ಗಳು ಇಲ್ವಾ? ನಿಮ್ಮ ಜೊತೆಲಿ ಇಲ್ವಾ? ನಿಮ್ಮ ಅಕ್ಕಪಕ್ಕದಲ್ಲಿ ಯಾರೂ ಇಲ್ವಾ? ಅದೇ ಥರ ನಾವು ಇದ್ದೀವಿ, ಅವರು ಇದ್ದೀವಿ, ನಾವೆಲ್ಲ ಒಂದೇ ಜಾಗದಲ್ಲಿ ಇದ್ದೀವಿ. ನೀವು BJP ಅವರು ಬಾಂಗ್ಲಾದೇಶದವ್ರು ಇದ್ದಾರೆ, ಈ ದೇಶದವ್ರು ಇದ್ದಾರೆ ಅಂದರೆ ಮುಸ್ಲಿಮ್ಸ್ ಇರೋರೆಲ್ಲ ಬಾಂಗ್ಲಾದೇಶದವ್ರು ಆಗಿಬಿಡ್ತಾರಾ? BJP ಅವರು ಇವ್ರನ್ನ ಬಿಟ್ಟು ಮಾತಾಡ್ಬೋದು. ಅವರು ಬಡವರು, ನಾವು ಬಡವರು, ನಮ್ಗೆ ಅನ್ಯಾಯ ಆಗಿದೆ. ನಮ್ಮ ಅನ್ಯಾಯಕ್ಕೆ ಆಗಿರೋದನ್ನ ನಮ್ಗೆ ಮಾಡಿಕೊಡಿ ಅಂತ ನಾವು ಕೇಳ್ತಾ ಇರೋದು. ನಿಮ್ಮ ಪಕ್ಷಕ್ಕೋಸ್ಕರ ನಿಮ್ಮ ಇದಕ್ಕೋಸ್ಕರ ನೀವು ಬೇರೆ ಆಗಿದ್ದೀರ ಅಂತ ನಮ್ಮನ್ನು ಬೇರೆ ಮಾಡ್ಬಾರ್ದು. ಇವಾಗ ಕಾಂಗ್ರೆಸ್ ಅವರು ಆಗಲಿ ನೀವೇ ಆಗಲಿ ಬಿಡಿ, ನಿಮ್ಗಿರೋ ಜಗಳದಿಂದ ನಮ್ಮನ್ನು ಇದು ಮಾಡೋಕ್ಕೆ ಹೋಗ್ಬಾರ್ದು ನೀವು. ಯಾಕಂದರೆ ನಾವು ಒಂದೇ ಥರ ಇದ್ದೀವಿ. BJP ಅವರು ಬರ್ತಾರೆ, ಅವ್ರು ಕನ್ನಡ ಬರೋಲ್ಲ, ಇವ್ರಿಗೆ ಹಿಂದಿ ಬರೋಲ್ಲ, ಇವ್ರು ಕನ್ನಡ ಬರೋ ಅಂದರೆ ಬರೋರು ಬರುತ್ತಪ್ಪ, ಮಾತಾಡೋರು ಮಾತಾಡ್ತಾರೆ. ಮನೇಲಿ ಎಲ್ಲರೂ ಕನ್ನಡದಲ್ಲೇ ಮಾತಾಡ್ಬೇಕಂತ ಇದಿದೆಯಾ? ಇವಾಗ ಅವ್ರು ಮುಸ್ಲಿಮ್ಸ್ ಅವರು 4-5 ಮನೆ ಇರ್ತಾರೆ, ಅವ್ರು ಕೆಲವು ಹೊರಗೆ ಹೋಗೋದಿಲ್ಲ, ಅವ್ರು ಕನ್ನಡ ಮಾತಾಡೋರು ಇದ್ದಾರೆ. ನೀವು ಕನ್ನಡ ಮಾತಾಡೋರ ಹತ್ರ ಹೋಗಿ ಮಾತಾಡಬೇಕಾಗುತ್ತೆ. ನೀವು ಯಾರು ಗೊತ್ತಿಲ್ಲದವ್ರ ಹತ್ರ ಹೋಗಿ ಇಲ್ಲಿ ಲೇಡೀಸ್ ಹತ್ರ ಹೋಗಿ ನೀವು ಒಂದು 50 ಜನ ಮುದ್ರಕೊಂಡ್ಬಿಟ್ಟು ಅವ್ರು ಮಾತಾಡಿದ್ರೆ ಮಾತಾಡ್ತಾರೆ ಅವರು. ಅದು ನಿಮ್ಮ ತಪ್ಪು. ನೀವು ಮಾತಾಡೋರು ಎಲ್ಲರೂ ನಿಂದ್ರಿಸಿ ಮಾತಾಡಿಸ್ಬೇಕಾಗುತ್ತೆ. ಯಾರೋ ಒಬ್ಬ ಲೇಡೀಸ್ ಹತ್ರ ನೀವು ಎಲ್ಲರೂ 50 ಜನ ಹೋಗ್ಬಿಟ್ರೆ, ನೀವು BJP ಅವ್ರು ಹೋಗ್ಬಿಟ್ಟು ಯಾರೋ ಒಬ್ಬರ ಹತ್ರ ಮಾತಾಡ್ಬಿಟ್ರೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂದರೆ ಅದೆಲ್ಲ ಸುಳ್ಳು. ನೀವು ಮಾತಾಡೋರು ಕನ್ನಡದವ್ರು ಬೇಕಾ, ನಿಮಗೆ ಇಲ್ಲಿರೋರು ಬೇಕಾ ಅನ್ನೋದು ಬೇಕಾಗಿದ್ದರೆ ನೀವೇನು ಮಾಡಬೇಕಾಗಿತ್ತು, ಯಾರಾದ್ರೂ ಎಲ್ಲರೂ ನಿಲ್ಲಿಸಿ ಅವ್ರು ಕನ್ನಡದವ್ರು ಯಾರು, ಇಲ್ಲಿರೋರು ಯಾರು, ಹೊರಗಿನವ್ರು ಯಾರು ಅಂತ ನೀವು ನೋಡಬೇಕಾಗಿತ್ತು. BJP ಅವ್ರು ನೀವು ಅದು ಬಿಟ್ಬಿಟ್ಟು ನೀವು ಒಬ್ಬರ ಹತ್ರ ಮಾತಾಡ್ಬಿಟ್ಟು ಇಲ್ಲಿರೋರು ಎಲ್ಲರೂ ಬಾಂಗ್ಲಾದೇಶದವ್ರು ಅಂತ ಹೇಳ್ಬಿಟ್ಟು ಹೊಂಟೋದ್ರೆ ನೀವು ನೋಡಿದ್ರಾ? ಇಲ್ಲಿರೋದು ಬಾಂಗ್ಲಾದೇಶದವ್ರು ಇರೋದು ನೋಡಿದ್ರಾ? ಇದ್ದು ನೋಡಬೇಕಾಗಿತ್ತು. ನೀವು ಇದ್ದು ನೋಡಿ ಅವ್ರು ಇದ್ದಾರೆ ಇಲ್ಲ ಅಂತ ನೋಡಿ ಇದ್ದರೆ ನೀವು ಅವಾಗ ಹಿಡ್ಕೊಂಡು ಹೋಗ್ಬೇಕಾಗಿತ್ತು. ಇವರು ಬಾಂಗ್ಲಾದೇಶದವರು ಇಲ್ಲಿದ್ದಾರೆ ಅಂತ ಹಿಡ್ಕೊಂಡು ಹೋಗ್ಬಿಟ್ಟು ನೀವು ಅರೆಸ್ಟ್ ಮಾಡಬೇಕಾಗಿತ್ತು. ನೀವು ಅಷ್ಟೊಂದು ಅಧಿಕಾರ ಇರ್ತದಲ್ಲ ನಿಮಗೆ, ಯಾಕೆ ಮಾಡಿಲ್ಲ ನೀವು? ನಿಮ್ಮ ಪಕ್ಷಕ್ಕೋಸ್ಕರ ನಿಮ್ಗೊಂದು ಹೆಸರು ಬರೋಕ್ಕೋಸ್ಕರ ನೀವು ಈ ಥರ ಮಾತಾಡಿ ನೀವು ಇದು ಉಸ್ಪೇಟ್ಬಿಟ್ಟು ಹೊಂಟೋಗ್ತಾ ಇದ್ದೀರಾ. ನೀವು ಇವಾಗ ನಾವು ಮನೆ ಮಠ ಕಲ್ತ್ಕೊಂಡಿರೋ ನಾವೇನಾಗಬೇಕು? ನೀವು ಮಾಡಿಕೊಡ್ತೀರಾ? ಇವಾಗ ನಾವು ಕಾಂಗ್ರೆಸ್ ಅವ್ರು ಯಾವುದೋ ಆಗಿದೆಯಾ ಏನೋ ಮಾಡ್ಕೊಡ್ತೀರಾ ಅಂತ ಒಂದು ಮಾತು ಹೇಳಿದ್ದಾರೆ. ಅದನ್ನು ನೀವು ಮಾಡ್ಕೊಡೋಕ್ಕಾಗಲ್ಲ, ಅವರು ಮಾಡ್ಕೊಡೋರನ್ನ ಯಾಕೆ ಇದು ಮಾಡ್ಕೊಡ್ತೀರಾ? ಇದೇ ಥರ ಎಷ್ಟೋ ಜನ ಕಷ್ಟದಲ್ಲಿದ್ದೀರಾ, ಅಲ್ಲೆಲ್ಲ ಹೋಗಿ ಮಾತಾಡಿದ್ದೀರಾ, ವಿಚಾರಿಸಿದ್ದೀರಾ? ಇವಾಗ ಎಷ್ಟು ಜಾಗದಲ್ಲಿ ಡೆಮೊಲೇಷನ್ ಆಗಿದೆ, ಎಲ್ಲನೂ ಹೋಗಿದ್ದೀರಾ? ಯಾಕೆ ಹೋಗಿಲ್ಲ ನೀವು? ಇಲ್ಲಿ ಮುಸ್ಲಿಮ್ಸ್ ಅವ್ರು ಜಾಸ್ತಿ ಇದ್ದಾರೆ, ಇಲ್ಲಿ ನಮ್ಮ ಪ್ರಹಾರ ಇದಾಗ್ಬೋದು ಅಂತ ಇಲ್ಲಿಗೆ ಬಂದಿದ್ದೀರಾ. ಇದೇ ಜಾಗದಲ್ಲಿ 4 ಜಾಗದಲ್ಲಿ ಆಗ್ತಲ್ಲ ಯಲಹಂಕದಲ್ಲಿ, ಯಾಕೆ ಹೋಗಿಲ್ಲ ನೀವು? ಅಲ್ಲೆಲ್ಲ ಯಾಕೆ ಪ್ರಚಾರ ಮಾಡಲಿಲ್ಲ ನೀವು? ಅಲ್ಲೆಲ್ಲ ಯಾರು ಕಾಣಿಸಿಲ್ಲ ಬಾಂಗ್ಲಾದೇಶದವ್ರು, ಇಲ್ಲೇ ಮಾತ್ರ ಕಾಣಿಸಿದ್ರ ನಿಮಗೆ? ಈ ಜಾಗದಲ್ಲಿ ಮಾತ್ರ ಬಾಂಗ್ಲಾದೇಶದವ್ರು ಕಾಣಿಸಿದ್ರು, ಯಾಕಂದರೆ ಮುಸ್ಲಿಮ್ ಜಾಸ್ತಿ ಇದ್ದಾರಲ್ಲ, ಅದರಿಂದ ಕಾಣಿಸಿರೋದು ನಿಮಗೆ. ನೋಡಿ ಸರ್, ನಾವು ಬೇಡ್ಕೊಳ್ಳೋದು ಇಷ್ಟೇ, ಇಲ್ಲಿ ಯಾರು ಇದ್ದಾರೋ ಯಾರಿಲ್ವೋ ಅದೆಲ್ಲ ನೀವು ಚೆಕ್ ಮಾಡಬೇಕು. ನೀವು ಅರ್ವೇಸ್ಟೆಂಟ್ ಮಾಡಬೇಕು ಅದನ್ನು, ಇಲ್ಲಿದ್ದಾರಾ ಇಲ್ವಾ ಏನೋ ನೀವು ಚೆಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿರೋರಿಗೆ, ಲೋಕಲ್ ಅವ್ರಿಗೆ, ಇಲ್ಲಿ ಕಷ್ಟ ಬಂದಿರೋರಿಗೆ, ಇಲ್ಲಿ ಬಿದ್ದಿರೋರಿಗೆ ಅವ್ರ ಕಷ್ಟ ಸುಖ ನೋಡಿ. ಇಲ್ಲಿ ಯಾರು ನಮ್ಮ ಇಂಡಿಯಾದವರು, ಯಾರು ನಮ್ಮ ಕನ್ನಡದವ್ರು ಇದ್ದಾರೋ ಅವ್ರಿಗೇನು ಮಾಡಿಕೊಡ್ಬೇಕು, ಅವ್ರ ಪರಿಸ್ಥಿತಿನೇ ಅವ್ರು ಮಾಡಿಕೊಡಿ. ಅವ್ರ ಮನೆಗಳು ಅವ್ರು ಬರೋ ಥರ ಮಾಡಿಕೊಡಿ. ನಾವು ಬೇಡ್ಕೊಳ್ಳೋದು ಅಷ್ಟೇ ನಿಮಗೆ. ಅದ್ರ ಬಿಟ್ಟು ನಾವು ನಿಮ್ಗೆ ಏನು ಆಸ್ತಿ ಕೊಡಿ ಅಂತೇಸ್ ಕೊಡಿ ಅಂತ ನಾವು ಬೇಡ್ಕೊಳ್ಳೋದಿಲ್ಲ. ಇಲ್ಲಿರೋದು ನಮ್ಮ ಇಂಡಿಯಾದವ್ರು ಯಾರೇನೋ ಆಗಿರಲಿ, ನಮ್ಮ ಕರ್ನಾಟಕದವ್ರು ಆಗಲಿ, ಇವಾಗ ಇಂಡಿಯಾದವ್ರು ಅಂದಮೇಲೆ ಆಂಧ್ರದವ್ರು ಆದರೂ ಕರ್ನಾಟಕದವ್ರು ಆದರೂ ಎಲ್ಲರೂ ಇಲ್ಲೇ ಇರೋದು. ಅವ್ರು ಬಂದು 20-25 ವರ್ಷ ಆಗಿತ್ತು ಇಲ್ಲಿಗೆ. ಅಲ್ಲಿಗೆ ಅವ್ರದ್ದು ಇದೇ ಊರೇ ತಾನೆ ಅವ್ರದ್ದು. ಅಲ್ಲಿಗೆ ನೀವು ಯೋಚನೆ ಮಾಡಬೇಕು. ನಾವಿರೋದು ಬಡವ್ರು ಸರ್, ನಮ್ಮ ಬಡವ್ರಿಗೆ ಅನ್ನೋದು ನಮ್ಗೆ ಹೊಡೆದಾಕಿರೋ ಮನೆಗಳು ನಮ್ಮ ಮನೆಗಳು ಮಾಡಿಕೊಡಿ. ನಾವು ಅಷ್ಟೇ ನೀವು ಬೇಡಿಕೆ ಮಾಡೋದು. ನೀವು BJP ಅವ್ರು ಬಂದರು, ಅದು ಇದಾಯಿತು, ಅವರು ಇದ್ದಾರೆ ಇವರು ಇದ್ದಾರೆ ಅಂದರೆ ನೀವು ಬಂದು ನೋಡಬೇಕಾಗಿತ್ತು. ನೀವು ಬಂದಿದ್ರು ತಾನೆ. ಇವ್ರು ಯಾರೋ ಅವ್ರು ಬಂದರು, ಅಶೋಕ್ ಅವ್ರು ಬಂದಿದ್ದರು. ಇಲ್ಲಿ ಯಾರೋ ಬಾಂಗ್ಲಾದೇಶದವ್ರು ಇದ್ದರೆ ನೀವು ಹಿಡ್ಕೋಬೇಕಾಗಿತ್ತಲ್ಲ. ಇವರೇ ಬಾಂಗ್ಲಾದೇಶದವ್ರು ಅಂತ ನೀವು ಅವಾಗ ಎಲ್ಲಿ ಹಿಡ್ಕೊಂಡಿದ್ರೆ ಅವಾಗ ತಾನೇ ಬೇಕಾದ್ರೆ ಪೊಲೀಸವ್ರು ಕಳಿಸಿದ್ರೆ ಆಗ್ತೈತಲ್ಲ. ನೀವು ಬಂದು ನೋಡಿಬಿಟ್ಟು ಯಾರೋ ಇಬ್ಬರತ್ರ ಮಾತಾಡ್ಬಿಟ್ಟು ಹೊಂಟೋದ್ರೆ ಹೆಂಗೆ ಗೊತ್ತಾಗುತ್ತೆ? ಅದನ್ನೆಲ್ಲ ನೀವು ಪರಿಶೀಲನೆ ಮಾಡಬೇಕು ಸರ್. ಮಾಡಿಬಿಟ್ಟು ಮತ್ತೆ ನೀವು ಕೇಳಬೇಕು. ನಿಮ್ಮ ಪಾಡಿಗೆ ನೀವು ಬಾಯಿ ಬಂದಂಗೆ ಹೇಳ್ಬಿಟ್ಟು ಹೊಂಟೋದ್ರೆ ಮಾಡೋರು ಯಾರು, ಮಾಡಿಕೊಡೋರು ಯಾರು?
ನಮ್ಗೇನು ಬೇಕು ಸರ್ ನೋಡಿ, ನಾವು ಕೈ ಎತ್ತಿ ಮುಗಿತೀವಿ. ನಮ್ಗೆ ಬೇಕಾಗಿದ್ದು ನಮ್ಮ ಮನೆಗಳು ಹೋಗಿದ್ದಾವೆ, ನೋಡಿ ಯಾರು ಇದ್ದಾರೆ ಯಾರು ಇಲ್ಲ ಅಂತ ನೋಡಿಬಿಟ್ಟು ನೀವೇ ಚೆಕ್ ಮಾಡ್ಕೊಂಡು ನಮ್ಮ ಮನೆಗಳು ನಾವು ಮಾಡಿಕೊಡಿ. ನಮ್ಗೆ ಅಷ್ಟು ಸಾಕು, ನಾವು ಅಷ್ಟೇ ನಿಮ್ಗೆ ಬೇಡ್ಕೊಳ್ಳೋದು, ಇನ್ನೇನಿಲ್ಲ. ಇದೇ ಥರ ಎಷ್ಟೋ ಬಡವ್ರಿಗೆ ಮಾಡಿಕೊಟ್ಟಿದ್ದಾರೆ, ಎಷ್ಟೋ ಹೋಗಿದ್ದಾವೆ, ಅವ್ರಿಗೂ ಮಾಡಿಕೊಡಿ. ಯಾಕಂದ್ರೆ ಅವರು ಇದೇ ಥರ ಬಾಧೆಯಲ್ಲಿ ಇರೋದು. ನಮ್ಮ ಥರ ಯಾವ ಥರ ಬಾಧೆ ಬೀಳ್ತಾರೆ, ಅವರು ಅದೇ ಥರ ಬಾಧೆ ಬೀಳ್ತಾರೆ. ಅವ್ರಿಗೊಂದು ಅವ್ರ ಮನೆಗಳು ಅವ್ರು ಮಾಡಿಕೊಡಿ, ನಾವು ಅಷ್ಟೇ ಬೇಡ್ಕೊಳ್ಳೋದು ಸರ್. ನಮಗೆ ಇನ್ನೇನಿಲ್ಲ ನಿಮ್ಮ ಹತ್ರ.